ಸಂತ ಲಾರೆನ್ಸ್ ಬಸಿಲಿಕದ ವಾರ್ಷಿಕ ಮಹೋತ್ಸವವು ಜನವರಿ 26ರಿಂದ 30ರವರೆಗೆ ಜರುಗಲಿರುವುದು. ಈ ಬಗ್ಗೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೆದಿದ್ದು, ಬಸಿಲಿಕದ ವತಿಯಿಂದ ವಾರ್ಷಿಕ ಮಹೋತ್ಸವದ ಆಚರಣೆಗೆ ಸನ್ನದ್ಧರಾಗಿದ್ದೇವೆ ಎಂದು ಬಸಿಲಿಕದ ರೆವರೆಂಡ್ ಫಾದರ್ ಆಲ್ಬರ್ಟ್ ಡಿಸೋಸಾ ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 26ರಂದು ಆದಿತ್ಯವಾರ ಮಕ್ಕಳಿಗಾಗಿ ಪೂಜೆ ಹಾಗೂ ವಿಶೇಷ ಪ್ರಾರ್ಥನೆ ಇರುವುದು. ಜನವರಿ 27ರ ಸೋಮವಾರ ಅಸ್ವಸ್ಥರಿಗಾಗಿ 3 ವಿಶೇಷ ಪೂಜೆ ಇರುವುದು. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಕೊಂಕಣಿ ಭಾಷೆಗಳಲ್ಲಿ 31 ಹಾಗೂ ಕನ್ನಡ ಭಾಷೆಯಲ್ಲಿ 7 ಹೀಗೆ ಒಟ್ಟು 38 ದಿವ್ಯ ಪೂಜೆಗಳನ್ನು ಅರ್ಪಿಸಲಾಗುವುದು. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಬೆಳ್ತಂಗಡಿ, ಬರಾಯ್ಪುರ್, ಮಂಗಳೂರು ಮತ್ತು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಗುರುಗಳು ಇಲ್ಲಿಗೆ ಆಗಮಿಸಿ ದಿವ್ಯ ಪೂಜೆಯನ್ನ ಅರ್ಪಿಸುವರು ಎಂದರು. ಕಾನೂನು ಮತ್ತು ಶಿಸ್ತು ಪಾಲನೆಗಾಗಿ ಗರಿಷ್ಠ ಸಂಖ್ಯೆಯ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಯಾತ್ರಾರ್ಥಿಗಳ ಸುರಕ್ಷತೆಗೆ ಸಹಕರಿಸುತ್ತಾರೆ. ಯಾತ್ರಾರ್ಥಿಗಳ ವಾಹನ ನಿಲುಗಡೆಯ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನ ನುರಿತ ಗೃಹ ರಕ್ಷಕ ದಳ ಹಾಗೂ ಇತರ ಸಿಬ್ಬಂದಿಗಳು ನಿರ್ವಹಿಸಲಿರುವರು ಎಂದರು. ಹತ್ತೂರು ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವ 2025 ಜನವರಿ 26ರಿಂದ 30ರ ತನಕ ಜರುಗಲಿದೆ. ವಿಶೇಷವಾಗಿ ಈ ಸಲ ನಮ್ಮ ಜಾತ್ರೆಯು ಮಂಗಳವಾರ, ಬುಧವಾರ, ಗುರುವಾರ ಇದ್ದರೂ ಕೂಡ 26ರಂದು ಆದಿತ್ಯವಾರದಂದು ನಾವು ಯಾಕೆ ಹೈಲೈಟ್ ಮಾಡೋದಂತ ಹೇಳಿದರೆ, ಇಲ್ಲಿಗೆ ಬರುವ ಮಕ್ಕಳಿಗೆ, ಅದೇ ರೀತಿ ರೋಗಸ್ಥರಿಗೆ ಮತ್ತು ಪ್ರಾಯವಂತ ಜನರಿಗೆ ಒಂದು ಪೂಜೆಯ ಒಂದು ಅನುಕೂಲ ಸಿಗಲಿ ಎನ್ನುವಂಥ ವಿಷಯವನ್ನು ಮನಗಟ್ಟು ನಾವು ಆದಿತ್ಯವಾರ ದಿವಸ ಕಳೆದ ಹಲವಾರು ವರ್ಷಗಳಿಂದ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷ ಸಾಮಾನ್ಯವಾಗಿ ಜುಬಿಲಿ ವರ್ಷ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹುಟ್ಟಿದ 25 ವರ್ಷ. ನಮ್ಮ ಪೋಪ್ ಜಗದ್ಗುರು ಫ್ರಾನ್ಸಿಸ್ ರವರು ಈಗಾಗಲೇ ಸಂತ ಅಂದರೆ ರೋಮಿನ ಬಸಿಲಿಕದ ದ್ವಾರವನ್ನು ಪ್ರವೇಶ ಮಾಡಿ ಅದು ಕಾರ್ಣಿಕ ದ್ವಾರ ಎಂದು ಘೋಷಿಸಿ ಈ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸರ್ವ ಜಗತ್ತಿನಲ್ಲಿ ಈ ವರ್ಷ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಮಾಡುತ್ತಿರುವಾಗ, ಈ ವರ್ಷ ನಮ್ಮ ಪೋಪ್ ಗುರುಗಳು ಘೋಷಿಸಿದಂತೆ ಭರವಸೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ. ರೋಮನರಿಗೆ ಬರೆದಂಥ ಗ್ರಂಥ ಅಧ್ಯಾಯ 5 ವಾಕ್ಯ 5 ಅದೇ ವಾಕ್ಯವನ್ನು ಧ್ಯೇಯ ಸಂದೇಶವಾಗಿ ನಾವು ಇಟ್ಟು ಈ 5 ದಿನಗಳ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. 26ರಂದು ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ನಮ್ಮ ದಿವ್ಯ ಕಾರ್ಣಿಕ ಪವಾಡ ಮೂರ್ತಿಯನ್ನು, ಪವಾಡ ಪ್ರತಿಮೆಯಿಂದ ವಿಜೃಂಭಣೆಯಿಂದ ಆ ಜಾಗದಿಂದ ಮೆರವಣಿಗೆಯ ಮೂಲಕ, ತೇರು ಮೆರವಣಿಗೆ ಅಂತ ಹೇಳ್ತೇವೆ, ಆ ಮೂಲಕ ನಾವು ಎಡಬದಿಗೆ, ಚರ್ಚಿನ ಎಡಬದಿಗೆ ಇಟ್ಟು ಸಾರ್ವಜನಿಕ ಪ್ರದರ್ಶನಕ್ಕಾಗಿ, ಸಾರ್ವಜನಿಕರ ನೋಡಲಿಕ್ಕಾಗಿ ನಾವು ಇಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಂತ ಲಾರೆನ್ಸರ ವಿಶೇಷ ಆ ಪವಾಡ ಅವಶೇಷವನ್ನು ಕೂಡ ಅಲ್ಲಿ ನಾವು ಇಡ್ತಾ ಇದ್ದೇವೆ. ಅದನಂತರ ಆ ದಿವಸ ನಮ್ಮ ಈ ಸಂತ ಲಾರೆನ್ಸರ ಚರ್ಚಿನ ಭಾತೃತ್ವರ್ತಿ ಆದಿತ್ಯವಾರ ಅಂತ ನಾವು ಹೇಳ್ತೇವೆ, ಸಹೋದರತೆ ಆದಿತ್ಯವಾರ 7:30ಯಿಂದ ಪೂಜೆ ಉಂಟು ಮತ್ತು ದಿವ್ಯ ಪರಮ ಸಂಸ್ಕಾರದ ಮೆರವಣಿಗೆ ಇಟ್ಟಿದ್ದೇವೆ. 10:15ಕ್ಕೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ನಮ್ಮ ಬಸಿಲಿಕದ ಆ ಬಾವುಟವನ್ನು ಅನಾವರಣಗೊಳಿಸಿ ನಮ್ಮ ಈ ಹಬ್ಬಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. 10:00ವರೆಗೆ ಸಂಭ್ರಮಿಕ ಬಲಿಪೂಜೆಯನ್ನು ಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸರ್ಕರ್ ಅವರು ಆಚರಿಸುತ್ತಾ ಇದ್ದಾರೆ. ತದನಂತರ ಸಂಜೆ ತನಕ ಬಲಿಪೂಜೆಗಳು ನಡೆಯುವುದು. ಸಂಜೆಯ ಕಡೆಯ ಬಲಿಪೂಜೆ 8 ರಾತ್ರಿ 8 ಗಂಟೆಗೆ ನಡೆಯುವುದು. ಆ ಪ್ರತಿ ಬಲಿಪೂಜೆಯಲ್ಲಿ ನಾವು ಮಕ್ಕಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. 27 ತಾರೀಕಿನಂದು ಕೇವಲ 3 ಬಲಿಪೂಜೆಗಳು ಇಟ್ಟಿದ್ದೇವೆ. ಆ ದಿವಸ ವ್ಯಾಧಿಸ್ಥರಿಗಾಗಿ, ಅಸ್ವಸ್ಥರಿಗಾಗಿ ಮತ್ತು ಅಂದರೆ ಚರ್ಚಿನ ತನಕ ನಾವು ಬಿಡ್ತಾ ಇದ್ದೇವೆ. ಯಾರು ರೋಗಿಗಳು ಇದ್ದಾರೆ ಮತ್ತು ಅಸ್ವಸ್ಥದಲ್ಲಿದ್ದಾರೆ, ಪ್ರಾಯವಂತ ಜನರಿದ್ದಾರೆ, ಅವರಿಗೋಸ್ಕರ ನಾವು ಅಲ್ಲಿಯ ತನಕ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. 3 ಬಲಿಪೂಜೆಗಳನ್ನು ನಾವು ಇಟ್ಟಿದ್ದೇವೆ. ಈ 3 ಬಲಿಪೂಜೆಗಳಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ.
ಮಂಗಳವಾರ ಬುಧವಾರ ಬೆಳಿಗ್ಗೆ 8 ಗಂಟೆಗೆ ಪೂಜೆ ಆರಂಭವಾದರೆ ರಾತ್ರಿಯ ಕಡೆಯ ಪೂಜೆ 10 ಗಂಟೆಗೆ ಇರುತ್ತದೆ. ಬುಧವಾರ ಕೂಡ ಬೆಳಿಗ್ಗಿನ ಪೂಜೆ 8 ಗಂಟೆಗೆ, ರಾತ್ರಿಯ ಪೂಜೆ 10 ಗಂಟೆಗೆ ಇರುತ್ತದೆ. ಗುರುವಾರ ದಿವಸ ಬೆಳಗಿನ ಪೂಜೆ 8 ಗಂಟೆಗೆ, ಕಡೆಯ ಪೂಜೆ ಗುರುವಾರ ಕಡೆಯ ಪೂಜೆ, ಹಬ್ಬದ ಕಡೆಯ ಪೂಜೆ 8:30 ಗಂಟೆಗೆ ನಡೆಯಲ್ಪಡುವುದು. ಸೋಮವಾರ ದಿವಸ ಇಲ್ಲಿ ನಾವು ಯಕ್ಷಗಾನ ಬಯಲಾಟವನ್ನು ಇಟ್ಟಿದ್ದೇವೆ. ಸುಮಾರು 8 ಗಂಟೆ ಸರಿಯಾಗಿ ನಮ್ಮ ಈ ಚರ್ಚಿನ ವಠಾರದಲ್ಲಿ ಈ ಸಂತ ಲೋರೆನ್ಸರ ಮಹಾತ್ಮೆ ಎನ್ನುವ ಬಗ್ಗೆ ಯಕ್ಷಗಾನ ಬಯಲಾಟವನ್ನು ವಿಶೇಷವಾಗಿ ಈ ವರ್ಷ ನಾವು ಇಟ್ಟಿದ್ದೇವೆ. ಅದೇ ವಿಶೇಷ ಆಕರ್ಷಣೆ ಅಂತ ಹೇಳ್ಬೋದು. ಸುದ್ದಿಗೋಷ್ಠಿಯಲ್ಲಿ ಬಸಿಲಿಕದ ಸಹಾಯಕ ಧರ್ಮಗುರು ವಂದನೀಯ ಲ್ಯಾರೆ ಪಿಂಟು, ಆಧ್ಯಾತ್ಮಿಕ ನಿರ್ದೇಶಕರಾದ ವಂದನೀಯ ರೋಮನ್ ಮಸ್ಕರೇನಸ್, ಉಪಾಧ್ಯಕ್ಷರಾದ ಸಂತೋಷ್ ಡಿ ಸಿಲ್ವಾ, ಕಾರ್ಯದರ್ಶಿ ರೊನಾಲ್ಡ್ ನರುನ್ನ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.